ಅವರು ಬಂದು ನಮ್ಮ ಪಕ್ಷವನ್ನು ಸೇರೋ ತೀರ್ಮಾನ ಕೈಗೊಂಡು ನಮ್ಮ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ. ಹಾಗಾಗಿ ನಾವು ತೀರ್ಮಾನ ಮಾಡಿಬಿಟ್ಟೆ. ಈಗ ನಮ್ಮ 21 ವಾರ್ಡು 31ರಲ್ಲಿ ಎಷ್ಟು ಜನಪ್ಪ ನಾವು ಗೆದ್ದು ಕಾಂಗ್ರೆಸ್ನವರು 12 ಜನ ಗೆದ್ದಿದ್ದು ಕಾಂಗ್ರೆಸ್ ಹಸ್ತದ ಗುರ್ತಲ್ಲಿ. 4 ಜನ ಇಂಡಿಪೆಂಡೆಂಟ್ ನಮ್ಮ ಸಪೋರ್ಟೆಡ್ ಮೆಂಬರ್ಸು. ಆಮೇಲೆ ಇಬ್ಬರು BSP ಸಪೋರ್ಟೆಡ್ ಮೆಂಬರ್ಸ್, ಒಬ್ರು ಹೋದ್ರು ಒಬ್ರು ಉಳ್ಕೊಂಡವರು. ಸೊ ಈಗ ಇವರೆಲ್ಲ ಬಂದು ಅಲ್ವಾ, BSPಲಿದ್ದು BJPಗೆ ಇದು ಹೋಗಿ ಗೆದ್ದು ಬಂದಂಥ 29 ಜನ ಉಳಿದಂಥ ಸದಸ್ಯರುಗಳು ಸ್ವಯಂ ನಮ್ಮ ಪಕ್ಷಕ್ಕೆ ಸೇರೋ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಹಾಗಾಗಿ ಅವ್ರಿಗೊಂದು ಬೋನಸ್ ಕೊಟ್ಟಿದ್ದೆ, ಹೊಸ ವರ್ಷದ ಕೊಡುಗೆ ಕೊಡ್ತಾ ಇದ್ದೀನಿ. ಈಗ ನಮ್ಮ ಕಾಂಗ್ರೆಸ್ ಮೆಂಬರ್ಸ್ಗೆ ಯಾವ ರೀತಿ ಅವ್ರ ವಾರ್ಡ್ಗಳಿಗೆ 10 ಲಕ್ಷ ರೂಪಾಯಿ ನಾನು ವಿಶೇಷ ಅನುದಾನ ಕೊಟ್ಟೆ. ಈಗ ಅವ್ರಿಗೆ ವಾಗ್ದಾನ ಮಾಡಿದ್ದೆ, ತೀರ್ಮಾನ ಮಾಡಿದ್ದೀನಿ. ಈಗ ಉಳಿದಂಥ ಬಂದಂಥ ಸದಸ್ಯರು ತಾವೇನಿದ್ರೆ ನಿಮ್ಮ ವಾರ್ಡು ಕೂಡ 10 ಲಕ್ಷ ರೂಪಾಯಿ ಅನುದಾನವು ಇದು ನಿಮ್ಮ ಭವನದಲ್ಲಿ ನಿಂತು ಮಾತಾಡ್ತಾ ಇರೋ ವಿಚಾರ ಇದೆ. ಸೊ ಹಾಗಾಗಿ 31 ವಾರ್ಡ್ಗೆ 30 ವಾರ್ಡ್ಗೂ 10 ಲಕ್ಷ ಅಂದರೆ 3 ಕೋಟಿ ಶಾಸಕರ ವಿಶೇಷ ಅನುದಾನ. ಅವರ ವಾರ್ಡಲ್ಲಿ ಅವರು ಕೂಡ ಖಾತೆಗಳಾಗದೆ, ವರಮಾನ ರೆವಿನ್ಯೂ ಕಲೆಕ್ಷನ್ ಆಗದೆ, ಅಭಿವೃದ್ಧಿ ವಿನಿಯೋಗ ಮಾಡಲಿಕ್ಕಾಗದೆ ಭಾಳಷ್ಟು ಆ ಸದಸ್ಯರುಗಳೆಲ್ಲ ಭಾಳ ಪರದಾಡ್ತಾಯಿದೆ. ಕನಿಷ್ಠ ಒಂದು ಸ್ವಲ್ಪನಾರು ಕೂಡ ವೆಂಟಿಲೇಟರ್ ಕೊಟ್ಟಿದೆ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ದೃಷ್ಟಿಯಿಂದ.